ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಕರೆಂಟ್ ಸಿಚುವೇಶನ್, ಕರೆಂಟ್ ಫೀಲಿಂಗ್ ಏನುಂಟು, ಸೊ ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ. ಡಾಕ್ಟರ್ನೇ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗಿಗೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಅದು ನಿಮ್ಮದೇ ರೀಡಿಂಗ್ ಆಗಿರುತ್ತೆ. ಸೊ ಅಲ್ಲಿ ನಾನು ಪರಿಹಾರ ಕೂಡ ಹೇಳ್ತೇನೆ ಏನು ಮಾಡಬೇಕು ಅಂತ, ಸ್ಪೆಸಿಫಿಕ್ ಆಗಿ ನಿಮಗೆ ಸುಲಭ ಪರಿಹಾರ. ಹಾಗೆಯೇ ಯಾರಿಗಾದರೂ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದರೆ ಹೇಳಿ. ಈ ಬ್ರಾಸ್ಲೈಟನ್ನು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಂದರೆ ನಿಮ್ಮ ವ್ಯಕ್ತಿ ಇವಾಗ ಮದುವೆಗೆ ಹೋಗ್ತಾ ಇಲ್ಲ ಅಥವಾ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟು, ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು, ಅವರು ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ, ಮುಂಚೆ ಇದ್ದ ಥರ ನಿಮ್ಮ ವ್ಯಕ್ತಿ ಇಲ್ಲ, ಬದಲಾಗಿದ್ದಾರೆ ಅಂದರೆ ಈ ಬ್ರಾಸ್ಲೈಟ್ ನಿಮ್ಮ ವ್ಯಕ್ತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ನೀವು ನನ್ನನ್ನು ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಯಾವುದೇ ಒಂದು ರೀತಿಯಿಂದ ಹೆಸಿಟೇಟ್ ಮಾಡಬೇಡಿ. ಇವರ ಜೊತೆ ಹೇಗೆ ನಾವು ಮಾತನಾಡೋದು, ಶೇರ್ ಮಾಡೋದು ಅಂತ ಫ್ರೀ ಆಗಿರಿ. ಹಾಗೆಯೇ ಸೊ ಏನೇ ಒಂದು ವಿಷಯ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡ್ಬೋದು. ನಿಮ್ಮ ರಿಲೇಷನ್ಶಿಪ್ಗೆ ನಾನು ರೆಸ್ಪೆಕ್ಟ್ ಕೊಡ್ತೇನೆ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪಾಸಿಟಿವ್ ಆಗಿರಿ. ಇಲ್ಲಿ ನೋಡುವ, ನಿಮ್ಮ ಜೀವನದಲ್ಲಿ ಇರ್ಬೋದು ಅಥವಾ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಇರ್ಬೋದು. ಸೊ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬದಲಾವಣೆಗಳು ಬರುತ್ತೆ. ಅದು ಸಡನ್ ಚೇಂಜಸ್ ಇರ್ಬೋದು ಅಥವಾ ಸಡನ್ ಆಗಿ ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ಸಡನ್ ಆಗಿ ಬಿಟ್ಟು ಹೋಗಿರ್ಬೋದು. ಇದೆಲ್ಲವೂ ಈ ಥರ ಒಂದು ಪೂರ್ವ ನಿರ್ಧಾರವಾದದ್ದು ಅಲ್ಲ. ಇಲ್ಲಿ ಅಂದರೆ ಕೆಲವೊಂದು ಕಾರ್ಮಿಕ್ ಎಂಡ್ ಅಂತ ಇರುತ್ತೆ, ಕಾರ್ಮಿಕ್ ಡೆತ್ ಅಂತ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಅನುಭವಿಸಲೇಬೇಕು. ಏನೋ ಒಂದು ಒಳ್ಳೆಯದಾಗುತ್ತೆ ಅಂದರೆ ಅಲ್ಲಿ ಏನೋ ಒಂದು ಕೆಟ್ಟದ್ದಾಗಿ ಅಲ್ಲಿಂದ ನಾವು ಲೆಸನ್ ಕಲಿತು, ಸೊ ಅಲ್ಲಿ ಯಾವ ಥರ ಇರ್ತೇವೆ ಅದರ ಮೇಲೆ ನಮ್ಮದು ರಿಸಲ್ಟ್ ನಿರ್ಧಾರವಾಗುತ್ತೆ. ಇಲ್ಲಿ ನೀವು ಅಂದ್ಕೊಳ್ತಾ ಇದ್ದೀರಾ ನಾನು ತಪ್ಪೇ ಮಾಡಿಲ್ಲ, ಅದನ್ನು ಏನಕ್ಕೆ ಈ ಥರ ಆಗ್ತಾ ಉಂಟು, ಅವರಾಗಿ ನನ್ನ ಲೈಫಲ್ಲಿ ಬಂದರು, ಅವರಾಗಿ ನನ್ನ ಲೈಫಿಂದ ಹೋದರು, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಏನಕ್ಕೆ ಅವರು ಚೇಂಜ್ ಆಗಿದ್ದಾರೆ, ಕಾರಣ ಹೇಳ್ತಾ ಇಲ್ಲ. ಅವ್ರಿಗೆ ಇಷ್ಟ ಬಂದ ಥರ ನನ್ನನ್ನು ಯೂಸ್ ಮಾಡ್ಕೊಂಡ್ರ, ನಾನೇ ಇಲ್ಲಿ ಅವರನ್ನು ಆಯ್ಕೆ ಮಾಡಿಕೊಂಡು ತಪ್ಪು ಮಾಡಿಬಿಟ್ನ, ಅಥವಾ ಅವರ ಪ್ರೀತಿಯನ್ನು ನಾನಾಗಿ ಒಪ್ಕೊಳ್ಬಾರ್ದಿತ್ತು, ಏನಾಗ್ತಾ ಉಂಟು ನನ್ನ ಲೈಫಲ್ಲಿ. ಸೊ ಈಗಿನ ಸಿಚುವೇಶನ್ ಇದೇ ಥರ ಮುಂದುವರಿದರೆ ನನ್ನ ಲೈಫ್ ಏನು, ನನ್ನ ಜೀವನಕ್ಕೆ ಒಂದು ಅರ್ಥ ಅನ್ನೋದು ಬೇಕಾ ಬೇಡವಾ ಅಂತ ನೀವು ಪದೇ ಪದೇ ಕೇಳ್ತಾ ಇರ್ಬೋದು. ಹೌದಾ ಅಲ್ವಾ ಹೇಳಿ, ಕಮೆಂಟಲ್ಲಿ ಹೇಳಬೇಕು. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಅದಕ್ಕೆ ನೀವು ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ತುಂಬ ರಿಸ್ಕ್ ಅನ್ನೋದು ಇರುತ್ತೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಂಬಿಕೆ ಉಂಟು, ನಂಬಿಕೆ ಇಲ್ಲ ಅಂತ ಇಲ್ಲ. ನಿಮ್ಮ ವ್ಯಕ್ತಿಗೆ ಸೀಕ್ರೆಟಾಗಿ ನಿಮ್ಮನ್ನು ವಾಚ್ ಮಾಡ್ತಾರೆ, ಬೇರೆ ಯಾರಿಗೂ ನಿಮ್ಮನ್ನು ಬಿಟ್ಟುಕೊಡಲ್ಲ. ಅಂಥ ಸಿಚುವೇಶನ್ ಬಂದಾಗ ಅವರಾಗಿ ಬರ್ತಾರೆ. ನೀವು ಅಂದ್ಕೊಳ್ಬೋದು, ಈ ವ್ಯಕ್ತಿ ಏನಕ್ಕೆ ಈ ಥರ, ಈ ಹುಡುಗಿ ಏನಕ್ಕೆ ಈ ಥರ ನನ್ನನ್ನು ಕಾಡಿಸ್ತಾಳೆ, ಮನಸ್ಸಿನಲ್ಲಿರುವಂತಹ ಭಾವನೆಯನ್ನು ಕರೆಕ್ಟಾಗಿ ಹೇಳ್ತಾ ಇಲ್ಲ, ಅಥವಾ ನಾನಾಗೆ ಒಂದು ನಿರ್ಧಾರವನ್ನು ತಗೊಂಡು ಈ ಹುಡುಗಿ ಅಥವಾ ಹುಡುಗ ಒಪ್ತಾ ಇಲ್ಲ. ಸೊ ಹಾಗಾದರೆ ಇವರು ಯಾರು, ಇವರಿಗೂ ನನಗೆ ಏನು ಸಂಬಂಧ? ಕೆಲವರು ಅಂದ್ಕೊಳ್ತೀರಾ ಇದು ಪೂರ್ವ ಜನ್ಮದ ಸಂಬಂಧ, ಈ ರೀತಿ ಕನೆಕ್ಷನ್ ಆಗಿದೆ. ಮತ್ತು ಕೆಲವರದ್ದು ಸೋಲ್ಮೆಂಟ್ ಕನೆಕ್ಷನ್, ಇನ್ನು ಕೆಲವರದ್ದು ಮಾತ್ರ ಟ್ವಿನ್ ಫ್ಲೇಮ್ ಜರ್ನಿ. ಸೊ ಹಾಗಾಗಿ ಟ್ವಿನ್ ಫ್ಲೇಮ್ ಜರ್ನಿ ಇರ್ಬೋದು, ಸೋಲ್ಮೆಂಟ್ ಕನೆಕ್ಷನ್ ಇರ್ಬೋದು, ಅದು ಸುಲಭದ ಜರ್ನಿ ಅಲ್ಲ. ಸೊ ಅದಕ್ಕೆ ಅದರದ್ದೇ ಆದಂತಹ ಕೆಲವೊಂದು ತ್ಯಾಗಗಳಿರುತ್ತೆ, ಕೆಲವೊಂದನ್ನು ಅನುಭವಿಸಲೇಬೇಕು, ನೋವು, ಕಷ್ಟ, ದುಃಖ. ಸೊ ಇದು ಎಲ್ಲ ಆದ ನಂತರ ಮಾತ್ರ ಅಲ್ಲಿ ಒಂದು ರೀತಿಯಲ್ಲಿ ಬೆಳಕು ಅನ್ನೋದು ಕಾಣಿಸುತ್ತೆ. ಸೊ ನಿಮ್ಮ ಲೈಫಲ್ಲಿ ನೀವು ತುಂಬ ಡಾರ್ಕಲ್ಲಿದ್ದೀರಾ, ಲೈಫಲ್ಲಿ ಏನು ಕೂಡ ನಾನು ಅಂದ್ಕೊಂಡಿದ್ದೆ ಆಗ್ತಾ ಇಲ್ಲ, ಖುಷಿ, ಸಂತೋಷ, ನೆಮ್ಮದಿ ಅನ್ನೋದು ಅಂದರೆ ಮರುಭೂಮಿಯಲ್ಲಿ ಯಾವ ಥರ ಮರೀಚಿಕೆ ಕಾಣಿಸುತ್ತೆ, ನೀರಿದ್ದ ಥರ ಕಾಣಿಸುತ್ತೆ, ಬಟ್ ಅಲ್ಲಿಗೆ ಹೋಗಿ ನೋಡಿದಾಗ ನೀರಿಲ್ಲ. ಸೊ ನಿಮ್ಮ ಲೈಫು ಹೊರಗೆ ಔಟ್ಸೈಡ್ ಜನರಿಗೆ ನೋಡಿದಾಗ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಸೊ ಇವರಿಗೆ ಏನೋ ಚೆನ್ನಾಗಿದ್ದಾಳೆ, ಇವನಿಗೆ ಏನೋ ಸಖತ್ತಾಗಿದ್ದಾನೆ, ಏನೋ ಪ್ರಾಬ್ಲಮ್ ಇಲ್ಲ, ಏನೋ ಟೆನ್ಷನ್ ಇಲ್ಲ ಅಂತ. ಬಟ್ ನಿಮ್ಮ ಇಡೀ ಲೈಫಲ್ಲಿ ಈ ಒಂದು ಪ್ರೀತಿ, ಈ ಒಂದು ರಿಲೇಷನ್ಶಿಪ್ಪು ಸೊ ನಿಮ್ಮನ್ನು ತುಂಬ ಕಣ್ಣೀರು ಹಾಕಿಸಿದೆ, ನಿಮ್ಮನ್ನು ಎಲ್ಲದರಿಂದ, ಎಲ್ಲ ಬಂಧನಗಳಿಂದ ದೂರ ಮಾಡಿದೆ. ಸೊ ಇಲ್ಲಿ ನೀವು ಎಷ್ಟು ನೋವು ಅನುಭವಿಸ್ತಾ ಇದ್ದೀರಾ, ಎಷ್ಟು ಈ ಸಂಬಂಧ ರಿಲೇಷನ್ಶಿಪ್
ಉಳಿಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ. ಸೊ ಅದು ನಿಮಗೆ ಮಾತ್ರ ಗೊತ್ತು, ನಿಮ್ಮ ಮನಸ್ಥಿತಿ. ಹಾಗೇನೆ ಇಲ್ಲಿ ಕೆಲವರಿಗೆ ಹೆಲ್ತ್ ಕಂಡೀಷನ್ ಕೂಡ ಸರಿ ಇಲ್ಲ, ಪದೇ ಪದೇ ಕೈ ಕೊಡ್ತಾ ಉಂಟು, ಅಥವಾ ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ, ಏನೇನೋ ಆಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆ ಮಾಡೋದು ತಪ್ಪಲ್ಲ, ಕನಸು ಕಾಣಿ. ಬಟ್ ಅತಿಯಾದ ಆಲೋಚನೆ, ಅತಿಯಾದ ಕನಸು ನಿಮ್ಮನ್ನೇ ವೀಕ್ ಮಾಡ್ತಾ ಉಂಟು, ನಿಮ್ಮನ್ನೇ ಇನ್ನೊಂದು ಎಲ್ಲೋ ಒಂದು ಕಡೆ ಕತ್ತಲಿಗೆ ದೂಡ್ತಾ ಉಂಟು. ಆದಷ್ಟು ಸಮಾಧಾನದಿಂದ ಇರಿ, ಪಾಸಿಟಿವ್ ಆಗಿರಿ. ಸೊ ನೆಗೆಟಿವ್ ಎನರ್ಜಿ ನಿಮಗೆ ಪದೇ ಪದೇ ಕಾಡ್ತಾ ಇದ್ದರೆ ಹೇಳಿ, ನಾನು ಅದಕ್ಕೊಂದು ಎನರ್ಜಿ ಪಾಸ್ ಮಾಡಿ ಬ್ರಾಸ್ಲೈಟ್ ಕೊಡ್ತೀನಿ. ಸೊ ಅದನ್ನು ಮನೆಯಲ್ಲಿಟ್ಟು ನೀವು ಪೂಜೆ ಮಾಡ್ಬೋದು. ಅಂದರೆ ಅದನ್ನು ಇಟ್ಟು ನಾನು ಹೇಳ್ತೇನೆ ಏನು ಮಾಡಬೇಕಂತ, ಅಥವಾ ನಿಮ್ಮ ಕೈಗೆ ಕೂಡ ಧರಿಸ್ಬೋದು ನೀವು. ಸೊ ಅಂದರೆ ಕೆಲವರಿಗೆ ತುಂಬ ಅತಿಯಾಗಿ ನೆಗೆಟಿವ್ ಎನರ್ಜಿ ಕಾಡ್ತಾ ಇರುತ್ತೆ, ಏನು ಕೆಲಸ ಮಾಡಲಿಕ್ಕೆ ಆಗಲ್ಲ, ಅಥವಾ ತಮ್ಮನ್ನು ತಾವೇ ಕೆಳಮಟ್ಟ ಅಂತ ಅಂದ್ಕೊಳ್ತಾರೆ. ನನ್ನ ಕೈಯಿಂದ ಏನೂ ಆಗಲ್ಲ, ನನ್ನ ಲೈಫ್ ಇಷ್ಟೇ, ಸೊ ಲೈಫೇ ಬೇಡ, ಲೈಫ್ ಏನು ಮಾಡ್ಕೊಳ್ವಾ, ಏನೇನೋ ಕೆಟ್ಟ ಆಲೋಚನೆಗಳು, ನಿರ್ಧಾರಗಳು, ಒಮ್ಮೆ ಕೋಪ, ಒಮ್ಮೆ ಸಿಟ್ಟು, ಒಮ್ಮೆ ಸಮಾಧಾನ. ಸೊ ಮನಸ್ಸು ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ, ಅವರನ್ನವರೇ ಶಿಕ್ಷೆಗೆ ಒಳಪಡಿಸ್ತಾ ಇರ್ತಾರೆ. ಯಾರದ್ದೋ ತಪ್ಪು ಇನ್ಯಾರಿಗೋ ಬೈಗುಲ, ಇವರು ನೋವು ಅನುಭವಿಸ್ತಾ ಇರ್ತಾರೆ. ಸೊ ಪ್ರೀತಿಸಿದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರಿಗೂ ಇವರು ಅರ್ಥ ಆಗಲ್ಲ. ಅವರನ್ನು ಇವರು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋದರೆ ಅಲ್ಲಿ ಪುನೊಂದು ಸಮಸ್ಯೆ ಆಗ್ತಾ ಉಂಟು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾರಿಗೆಲ್ಲ ಅನ್ವಯ ಆಯಿತು ಹೇಳಬೇಕು, ನೀವು ಹೆಸಿಟೇಟ್ ಮಾಡಬೇಡಿ. ನಿಮಗೆ ಅನ್ವಯ ಆದರೆ ಹೌದು ನನ್ನ ಲೈಫಲ್ಲಿ ಇದೇ ಆಗ್ತಾ ಉಂಟು ಸೊ ಹೇಳಿ, ಏನಕ್ಕಂದ್ರೆ ನನಗೂ ಒಂದು ರೀಡಿಂಗ್ ಮಾಡಿದಾಗ ಗೊತ್ತಾಗಬೇಕು ಅಲ್ವಾ. ಸೊ ಎಲ್ಲ ಆ್ಯಂಗಲಿಂದ ನಾನು ಕವರ್ ಮಾಡಲಿಕ್ಕೆ ನೋಡ್ತೇನೆ. ಸೊ ಏನೇ ಒಂದು ವಿಷಯ ಇದ್ರೂ ನಾನು ನಿಮಗೆ ಪರ್ಸ್ನಲ್ ಪ್ರಾರ್ಥನೆ ಮಾಡ್ತೇನೆ. ಪರ್ಸ್ನಲ್ ಪ್ರಾರ್ಥನೆ ಫ್ರೀ ಆಗಿರುತ್ತೆ. ಕಮೆಂಟಲ್ಲಿ ಹೇಳಿ ನಿಮ್ಮದು ಎಂಥ ನೋವಿದ್ರೂ ಅಥವಾ ಏನು ಪರಿಹಾರ ಸಮಸ್ಯೆ ಉಂಟು ಅದು ಪರಿಹಾರ ಆಗಬೇಕು. ನನ್ನ ಒಂದು ಪ್ರಾರ್ಥನೆಯಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ಖಂಡಿತವಾಗಿಯೂ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಪರ್ಸ್ನಲ್ ಪ್ರಾರ್ಥನೆ ಮಾಡಿದವರಿಗೆ ಗೊತ್ತಿರುತ್ತೆ ಸೊ ಅದರ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ. ಹಾಗಾಗಿ ಯಾವುದನ್ನು ಕೂಡ ಶೇರ್ ಮಾಡಲಿಕ್ಕೆ ಹೆಸಿಟೇಟ್ ಮಾಡಬೇಡಿ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಹಾಗೆಯೇ ನಿಮಗೆ ಟೈಮ್ ಇದ್ದಾಗ ಕ್ಲೀಮ್ 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 ಅನ್ನುವ ಒಂದು ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದು ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ಹುಡುಗ ಅಥವಾ ಹುಡುಗಿಯನ್ನು ನೆನಪು ಮಾಡಿಕೊಂಡು ಅವರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು. ನಿಮ್ಮ ಪ್ರೀತಿಯಲ್ಲಿರುವಂತಹ ಅಡೆತಡೆಗಳು ದೂರ ಆಗಬೇಕು. ಥರ್ಡ್ ಪಾರ್ಟಿ ಎನರ್ಜಿಸ್ ಕೆಲವರ ಲೈಫಲ್ಲಿ ಉಂಟು. ಸೊ ಅವರ ಜಾಬ್ ಇರ್ಬೋದು, ಫ್ಯಾಮಿಲಿ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಯಾರೋ ಅವರ ಲೈಫಲ್ಲಿ ಬಂದುಬಿಟ್ಟು ಆಡ್ತಾ ಇದ್ದಾರೆ, ತುಂಬ ಸಮಸ್ಯೆ ಆಗ್ತಾ ಉಂಟು. ಸೊ ಅದಕ್ಕೂ ಇದನ್ನು ನೀವು ಮಂತ್ರವನ್ನು ಹೇಳ್ಬೋದು. ಒಂದು ಶಬ್ದದ ಮಂತ್ರ ತುಂಬ ಶಕ್ತಿಶಾಲಿಯಾಗಿ ಉಂಟು. ಸೊ ಇದು ನಿಮಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ಹಾಗೆಯೇ ಯಾರಿಗಾದರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು, ಅಲ್ಲಿ ಕೆಲವೊಂದು ತಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಟ್ಟಿದ್ದೇನೆ. ಹಾಗೆಯೇ ಯಾರಿಗಾದರೂ ಪರ್ಸ್ನಲ್ ಮಂತ್ರ ಜಪ ಬೇಕು ಅಂದರೆ ಹೇಳ್ಬೋದು ನನ್ನ ಜೊತೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಹಾಗೆಯೇ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬೇಕು ಅಂದ್ರೂ ಅಥವಾ ಬೇರೆ ಯಾವುದೇ ಬ್ರಾಸ್ಲೈಟ್ ಬೇಕು ಅಂದ್ರೂ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಕಮೆಂಟಲ್ಲಿ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಏನೇ ಒಂದು ಪರ್ಸ್ನಲ್ ಪ್ರಾರ್ಥನೆ ಇದ್ರೂ ಅದನ್ನು ಕೂಡ ನೀವು ನನ್ನ ಜೊತೆ ಹೇಳ್ಬೋದು. ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಬಿಸ್ನೆಸ್ ರಿಲೇಟೆಡ್ ಆಗಿ ಪ್ರಾಬ್ಲಮ್ ಆಗ್ತಾ ಉಂಟು, ಅಥವಾ ಎಲ್ಲೋ ಒಂದು ಕಡೆ ನಿಮಗೆ ಅಂದ್ಕೊಂಡಿದ್ದು ಯಾವುದು ಕೂಡ ಆಗ್ತಾ ಇಲ್ಲ, ಪದೇ ಪದೇ ಲೈಫಲ್ಲಿ ನೀವು ಫೇಲ್ಯೂರ್ ಆಗ್ತಾ ಇದ್ದೀರಾ. ಸೊ ಲೈಫಲ್ಲಿ ಸಕ್ಸಸ್ ಬೇಕು, ನಾನು ಅಂದ್ಕೊಂಡ ಥರ ನನ್ನ ಪ್ರೀತಿ ನನಗೆ ಸಿಗಬೇಕು, ನಾನು ಒಂದು ನೆಮ್ಮದಿಯ ಜೀವನ ಮಾಡಬೇಕು ಅಂದರೆ ಸೊ ಹೇಳಿ ಪರ್ಸ್ನಲ್ ಪ್ರಾರ್ಥನೆಯಲ್ಲಿ ಮಾಡ್ತೇನೆ. ಹಾಗೆಯೇ ಯಾರಿಗಾದ್ರೂ ಬ್ರಾಸ್ಲೈಟ್ ಬೇಕು ಅಂದರೆ ಎನರ್ಜಿ ಪಾಸ್ ಮಾಡಿ ಕೊಡ್ತೇನೆ. ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೂ ಹೇಳ್ಬೋದು. ಸೊ ಆದಷ್ಟು ತಾಳ್ಮೆಯಿಂದ ಇರಿ, ಆದಷ್ಟು ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ನಿಮ್ಮ ವ್ಯಕ್ತಿಯನ್ನು ನೀವು ಪ್ರೀತಿಸಿ, ಪಾಸಿಟಿವ್ ಆಗಿರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಐಪ್ ಅನ್ನೋ ಆಪ್ಷನನ್ನು ನೋಡ್ತೀವಿ. ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಸಹಾಯ ಮಾಡಿ. ನನ್ನ ಆರಾಧ್ಯ ದೇವರ ಕೊರಗಜ್ಜಾಗೋ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಖುಷಿಯಾಗಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.